ಭಾರತ ಪಾಕಿಸ್ತಾನ ನಡುವೆ ಯುದ್ಧ ಕಾರ್ಮೋಡ ಆವರಿಸಿದೆ. ಪಾಕಿಸ್ತಾನ ಮೇಲಿಂದ ಮೇಲೆ ದಾಳಿಯ ಪ್ರಯತ್ನಗಳನ್ನ ನಡೆಸ್ತಾ ಇದೆ. ಗ್ರೌಂಡ್ ಝೀರೋದಲ್ಲಿ ಪಬ್ಲಿಕ್ ಟಿವಿಯ ಪ್ರತಿನಿಧಿ. ಜಮ್ಮುವಿನಲ್ಲಿ ಕ್ಷಿಪಣಿ ದಾಳಿಗೆ ಸಾಕ್ಷಿಯಾಗಿದೆ ಪಬ್ಲಿಕ್ ಟಿವಿ. ಗ್ರೌಂಡ್ ಝೀರೋದಲ್ಲಿ ಪಬ್ಲಿಕ್ ಟಿವಿಯ ನಮ್ಮ ರಿಪೋರ್ಟರ್ ಇದ್ದಾರೆ. ಅಲ್ಲಿ ಸಂಪೂರ್ಣ ವರದಿಯನ್ನ ಕೊಡ್ತಾ ಇದ್ದಾರೆ. ಜಮ್ಮುವಿನಲ್ಲಿ ಕ್ಷಿಪಣಿ ದಾಳಿಗೆ ಸಾಕ್ಷಿಯಾಗಿದೆ ಪಬ್ಲಿಕ್ ಟಿವಿಯ ಪ್ರತಿನಿಧಿ ಅಲ್ಲಿ ಉಪಸ್ಥಿತರಿದ್ದಾರೆ. ಪಬ್ಲಿಕ್ ಟಿವಿ ಎಲ್ಲಾ ವಿವರಗಳನ್ನ ಕೊಡ್ತಾ ಇದೆ. ಜಮ್ಮು ವಿಮಾನ ನಿಲ್ದಾಣದ ಮೇಲೆ ಪಾಕಿಸ್ತಾನ ದಾಳಿಯನ್ನು ನಡೆಸ್ತಾ ಇದೆ. ಇವತ್ತು ಬೆಳಗ್ಗೆ ನಾವು ಜಮ್ಮುವಲ್ಲಿದ್ವಿ. ಜಮ್ಮುವಲ್ಲಿ ನಿರಂತರವಾಗಿ ವರದಿಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ವಿ. ಇವತ್ತು ಜಮ್ಮು ವಿಮಾನ ನಿಲ್ದಾಣಕ್ಕೂ ಕೂಡ ತೆರಳಿದ್ವಿ. ಈಗ ನಾವು ಎಲ್ಲಿ ಹೋಗಿ ಬಂದಿದ್ವಿ ಅದೇ ಸ್ಥಳದಲ್ಲಿ ಕೂಡ ಈಗ ಮಿಸೈಲ್ ದಾಳಿ ಆಗಿರುವಂಥದ್ದು. ಅದಕ್ಕಿಂತ ಅಚ್ಚರಿ ಸಂಗತಿ ಏನು ಅಂದರೆ, ನಾನೇ ನನ್ನ ಕಣ್ಣಾರೆ ಮಿಸೈಲ್ ದಾಳಿ ಆಗುವಂಥ ದೃಶ್ಯಗಳನ್ನು ಗಮನಿಸಿದೆ. ಅದು ಹೇಗೆ ಅಂದರೆ, ನಾನು ಜಮ್ಮುವಿನಿಂದ ಈಗ ಪೂಂಚ್ ಕಡೆಗೆ ಹೋಗುವಂಥ ನಿಟ್ಟಿನಲ್ಲಿ ಪ್ರಯಾಣವನ್ನು ಮಾಡ್ತಿದ್ದೆ. ನಾನು ಸುಂದರ್ಬನಿಯ ರೀಚ್ ಆಗಲಿಕ್ಕೆ ಇನ್ನೊಂದು 10 ಕಿಲೋಮೀಟರ್ ದೂರದಲ್ಲಿದ್ದೆ. ಊಟಕ್ಕೆ ಅಂತ ಒಂದು ಡಾಬಾದ ನಿಂದಿರಿಸಿದಂತ ಸಂದರ್ಭದಲ್ಲಿ ಇಲ್ಲಿ ಮಿಸೈಲ್ಗಳು ಆಕಾಶದಲ್ಲಿ ಹೋಗುವಂತದ್ದನ್ನು ಕೂಡ ನಾವು ಗಮನಿಸಿದ್ವಿ. ನೀವು ಎದುರಿಗೇನು ಆಕಾಶ ನೋಡ್ತಿದ್ರಿ, ಇದೇ ಆಕಾಶದಲ್ಲಿ ಕೆಂಪು ದೀಪಗಳ ಉರಿತಾ ಇರುವಂತಹ ಜ್ವಾಲೆಯೊಂದಿಗೆ ಮೇಲೆ ಆಕಾಶದಲ್ಲಿ ಹಾರ್ತಾ ಇರುವಂತದ್ದನ್ನು ಕೂಡ ನಾವು ಗಮನಿಸಿದ್ವಿ. ಸಾಮಾನ್ಯವಾಗಿ ದೀಪಾವಳಿಯಲ್ಲಿ ಹೇಗೆ ಪಟಾಕಿಯನ್ನು ಆಕಾಶಕ್ಕೆ ಹಾರ್ಬಿಟ್ಟಾಗ ನಾವು ನೋಡ್ಲಿಕ್ಕೆ ಸಿಗುತ್ತೆ, ಅದೇ ರೀತಿಯಾದಂತಹ ದೃಶ್ಯಗಳು ನಮಗೆ ನೋಡ್ಲಿಕ್ಕೆ ಸಿಕ್ತು. ಒಂದಲ್ಲ ಎರಡಲ್ಲ 3 ಮಿಸೈಲ್ಗಳು ಹಾರಿ ಹೋಗ್ತಾ ಇರುವಂತದ್ದನ್ನು ಕೂಡ ನಾವು ಗಮನಿಸಿದ್ವಿ. ಈ ಹಿಂದೆ ಜಮ್ಮುಗೂ ದಾಳಿ ಆಗೋಕ್ಕಿಂತ ಮುಂಚೆ ಕೂಡ ನಾವು ಕಾರ್ನಲ್ಲಿ ಬರಬೇಕಾದಂತ ಸಂದರ್ಭದಲ್ಲೂ ಕೂಡ ಇಂಥದೇ ದೃಶ್ಯಗಳನ್ನು ಗಮನಿಸಿದ್ವಿ. ಆದರೆ ನಾವು ಅದು ಬೇರೆ ಯಾವುದಾದ್ರೂ ವಾಹನ ಇರ್ಬೋದು, ವಿಮಾನ ಇರ್ಬೋದು, ರಾತ್ರಿ ಸಂಚಾರ ನಡೆಸ್ತಾ ಇರ್ಬೋದು, ಸೇನೆಗೆ ಸಂಬಂಧಿಸಿದಿರ್ಬೋದು ಅನ್ನುವಂತಹ ಲೆಕ್ಕಾಚಾರವನ್ನು ಹಾಕೊಂಡಿದ್ವಿ. ಜಮ್ಮು ವಿಮಾನ ನಿಲ್ದಾಣದ ಮೇಲೆ ದಾಳಿ ಆಗಬಹುದು ಅಂತ ನೋಡಿ 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 ಮತ್ತೆ 3 ಮಿಸೈಲ್ಗಳು, 4ನೇ ಮಿಸೈಲ್, 5ನೇ ಮಿಸೈಲು ಇದು ನನ್ನ ಎದುರಿಗೆ, ನನ್ನ ಕಣ್ಣ ಎದುರಿಗೆ ನಡೀತಾ ಇರುವಂತ ದೃಶ್ಯಗಳು. ನನ್ನ ಕಣ್ಣ ಎದುರಿಗೆ ಮತ್ತೆ ನೋಡಿ, ಮತ್ತೆ 3, 4, ಮತ್ತೆ 4, ಮತ್ತೆ 4, 5, 4, 9, ಆಗ್ಲೇ 3, 12 ಮಿಸೈಲ್ಗಳು ನನ್ನ ಕಣ್ಣ ಎದುರಿಗೆ ನೀವು ನೋಡಬಹುದು. ಕೆಂಪು ಕಲರ್ ಅಲ್ಲಿ ಏನು ಬ್ಲಾಸ್ಟ್ ಆಗ್ತಾ ಇದೆ ಅದಿಷ್ಟು ಕೂಡ ಪಾಕಿಸ್ತಾನದಿಂದ ತೂರಿ ಬರ್ತಾ ಇರುವಂತದ್ದು. ಇಲ್ಲಿಂದ ಕೇವಲ 60 ಕಿಲೋಮೀಟರ್ದಲ್ಲಿ ನೋಡಿ ಮತ್ತೆರಡು ಬಾಂಬ್, ಮತ್ತೆರಡು ಮಿಸೈಲ್ಗಳು ನೋಡ್ಲಿಕ್ಕೆ ಸಿಗ್ತಾ ಇದೆ. ಒಂದು ರೀತಿ ಕಾಶ್ಮೀರದಲ್ಲಿ ಈಗ ಆತಂಕದ ಪರಿಸ್ಥಿತಿ, ಜಮ್ಮುವಿನಲ್ಲಿ ಆತಂಕದ ಪರಿಸ್ಥಿತಿ. ಪಾಕಿಸ್ತಾನ ನಿರಂತರವಾದಂಥ ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಸುಂದರ್ಬನಿಯಾ ಅನ್ನುವಂತಹ ಜಾಗ ಆರ್ಮಿ ಬೇಸ್ ಇಲ್ಲಿಂದ ಕೇವಲ 10-15 ಕಿಲೋಮೀಟರ್ ದೂರದಲ್ಲಿರುವಂಥದ್ದು. ಜಮ್ಮುವಿನಿಂದ 60 ಕಿಲೋಮೀಟರ್ ದೂರದಲ್ಲಿರುವಂಥದ್ದು. ಆಕಾಶದಲ್ಲಿ ದೀಪಾವಳಿ ಪಟಾಕಿಯಂತೆ ಪಾಕಿಸ್ತಾನದಿಂದ ಬರ್ತಿರುವಂತಹ ಮಿಸೈಲ್ಗಳು ಈಗ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರುವಂಥದ್ದು. ಬಹಳ ದೊಡ್ಡ ಪ್ರಮಾಣದ ದಾಳಿಯಾಗುವಂಥ ಸಾಧ್ಯತೆಗಳು ಸದ್ಯಕ್ಕಿಲ್ಲಿ ಕಂಡು ಬರ್ತಾ ಇರುವಂಥದ್ದು. ಬಹಳ ಆತಂಕದ ಪರಿಸ್ಥಿತಿ. ನಮ್ಗಿಲ್ಲಿ ಸ್ಥಳೀಯರೊಬ್ಬರು ಹೇಳ್ತಾ ಇದ್ರು, ಇಲ್ಲಿಂದ ಕೇವಲ 60 ಕಿಲೋಮೀಟರ್ನಲ್ಲಿ ಪಾಕಿಸ್ತಾನದ ಗಡಿ ಇದೆ, ಇಂಟರ್ನ್ಯಾಷನಲ್ ಬಾರ್ಡರ್ ಇದೆ. ಸೊ ಆ ಇಂಟರ್ನ್ಯಾಷನಲ್ ಬಾರ್ಡರ್ ಇಂದ ತೂರಿ ಬರ್ತಾ ಇರುವಂತಹ ಮಿಸೈಲ್ಗಳು ಅನ್ನುವಂತ ಮಾಹಿತಿಯನ್ನು ಕೊಡ್ತಾ ಇದ್ರು. ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಈ ಒಂದು ದಾಳಿಗಳು ನಡೀತಾ ಇರುವಂತದ್ದು. ನೀವು ಕೂಡ ದೃಶ್ಯಗಳಲ್ಲಿ ಗಮನಿಸಿದ್ರಿ, ನನ್ನ ಕಣ್ಣ ಎದುರಿಗೆ ಎಷ್ಟು ದೊಡ್ಡ ಪ್ರಮಾಣದ ದಾಳಿಗಳು ನಡೀತಾ ಇದೆ ಅನ್ನುವಂಥದ್ದನ್ನ ನೀವು ಗಮನಿಸ್ತಾ ಹೋಗ್ಬೋದು. ಇದೇ ಆಕಾಶದಲ್ಲಿ ಎಲ್ಲಾ ದೃಶ್ಯಗಳು ನೋಡಿ. ಇಷ್ಟೊತ್ತು ಈ ದಾಬಗಳೇನಿದಾವಲ್ಲ, ಈ ದಾಬಗಳು ಎಲ್ಲವೂ ಕೂಡ ಪಬ್ಲಿಕ್ಗೆ ಓಪನ್ ಆಗಿದ್ವು. ಈಗ ಲೈಟ್ ಆಫ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ಲೈಟ್ ಆಫ್ ಮಾಡಿ ಮುಂದಿನ ಹಂತದಲ್ಲಿ, ಅಂದ್ರೆ ಯಾರಿಗೂ ಕೂಡ ಏನು ಕಾಣಿಸಬಾರ್ದು, ಇಲ್ಲೊಂದು ಕಟ್ಟಡ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಕಾಣಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಲೈಟ್ ಆಫ್ ಮಾಡುವಂಥ ಕೆಲಸವನ್ನ ಮಾಡಲಾಗಿದೆ. ಜಮ್ಮು ವಿಮಾನ ನಿಲ್ದಾಣದಲ್ಲೂ ಕೂಡ ಇಂಥದ್ದೇ ಘಟನೆ ಆಗ್ತಾ ಇದ್ದಂತೆ ಎಲ್ಲ ಕಡೆಯೂ ಕೂಡ ಲೈಟ್ ಆಫ್ ಮಾಡುವಂಥ ಕೆಲಸಗಳಾದವು. ಈಗಲೂ ಕೂಡ ಈ ಭಾಗದಲ್ಲಿ ಸುಂದರ್ಬನಿಯದಿಂದ 10 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಸೇನಾ ಬ್ಯಾಸ್ ಎಲ್ಲಿದೆ ಅಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಇಲ್ಲಿ ನಮಗೆ ಈ ಮಿಸೈಲ್ಗಳು ನೋಡ್ಲಿಕ್ಕೆ ಸಿಗ್ತಾ ಇರುವಂಥದ್ದು. ಹೀಗಾಗಿ ಇಲ್ಲೂ ಕೂಡ ಕಂಪ್ಲೀಟ್ ಆಗಿ ಲೈಟ್ ಆಫ್ ಮಾಡಲಾಗಿದೆ. ಇಲ್ಲಿ ಬಿಸ್ನೆಸ್ ನಡೀತಾ ಇತ್ತು, ನಾವು ಕೂಡ ಇಲ್ಲಿ ಊಟಕ್ಕೆ ಅಂತಾನೆ ನಿಲ್ಲಿಸಿದ್ವಿ. ಸೊ ಈ ಒಂದು ಭಾಗದಲ್ಲೇ ನಮಗೆ ಮಿಸೈಲ್ಗಳು ಹಾರಾಟಗಳು ನೋಡ್ಲಿಕ್ಕೆ ಸಿಗ್ತಾ ಇರುವಂಥದ್ದು. ಮುಂದೆ ಇನ್ನೇನೇನಾಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಎಲ್ಲ ಅಪ್ಡೇಟ್ಗಳನ್ನ ನಿಮ್ಮ ಮುಂದೆ ತಂದು ಕೊಡುವಂತ ಕೆಲಸವನ್ನ ನಾನು ನಿರಂತರವಾಗಿ ಮಾಡ್ತೀನಿ. ಕ್ಯಾಮರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ಸುಂದರ್ಬನಿಯಾ. ಮಿಸೈಲ್ಗಳು 4. ಗ್ರೌಂಡ್ ಝೀರೋದಲ್ಲಿ ಪಬ್ಲಿಕ್ ಟಿವಿಯ ಪ್ರತಿನಿಧಿ ಶಬೀರ್ ವರದಿಯನ್ನ ತಂದಿರುವಂತಹದನ್ನ ನೀವು ನೋಡ್ತಾ ಇದ್ರಿ. ಲೈವ್ ಆಗಿ ಮಿಸೈಲ್ಗಳು ಹೇಗೆ ತಮ್ಮ ಮೇಲೆ ತೂರಿ ಬರ್ತಾ ಇದೆ ಅನ್ನೋದನ್ನ ಅವರು ತೋರಿಸ್ತಾ ಇದ್ರು. 1, 2, 3, 4 ಬಂತು ಅಂತ ಅವರು ಕೌಂಟ್ ಮಾಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ರು. ಆ ಎಲ್ಲ ದೃಶ್ಯಗಳನ್ನು ಕೂಡ ಕ್ಯಾಪ್ಚರ್ ಮಾಡಲಾಗಿದೆ, ಅದನ್ನ ಮಾರ್ಕ್ ಮಾಡಿ ಕೂಡ ತೋರಿಸಲಾಗ್ತಾ ಇದೆ. ಜಮ್ಮುವಿನಲ್ಲಿ
ಈಗಾಗಲೇ ಮೇಲಿಂದ ಮೇಲೆ ಮಿಸೈಲ್ ದಾಳಿಯನ್ನ ಪಾಕಿಸ್ತಾನ ನಡೆಸಿತು. ಅದೆಲ್ಲವನ್ನು ಕೂಡ ಹೊಡೆದುರುಳಿಸುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ಇದರ ನಡುವಲ್ಲೇ ನಮ್ಮ ಪ್ರತಿನಿಧಿ ಜಮ್ಮುವಿನಲ್ಲೇ ಇದ್ದಾರೆ, ಅಲ್ಲಿನ ವರದಿಯನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಊಟಕ್ಕೆ ಹೋಗಿದ್ದಂತಹ ಹೊತ್ತಿನಲ್ಲಿ ಅಲ್ಲೇ ಮಿಸೈಲ್ಗಳು ಬಂದದ್ದನ್ನ ಅವರು ಗಮನಿಸಿದ್ದಾರೆ. ಆನಂತರ ಇದನ್ನ ಹಾಗೆಯೇ ಕ್ಯಾಪ್ಚರ್ ಮಾಡಿದ್ದಾರೆ. ಆ ಅಷ್ಟು ದೃಶ್ಯಗಳನ್ನ ನೀವು ನೋಡ್ತಾ ಇದ್ರಿ. ಮಗದೊಮ್ಮೆ ಅದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಜಮ್ಮು ವಿಮಾನ ನಿಲ್ದಾಣದ ಮೇಲೆ ಪಾಕಿಸ್ತಾನ ದಾಳಿಯನ್ನು ನಡೆಸ್ತಾ ಇದೆ. ಇವತ್ತು ಬೆಳಗ್ಗೆ ನಾವು ಜಮ್ಮುವಲ್ಲಿದ್ವಿ. ಜಮ್ಮುವಲ್ಲಿ ನಿರಂತರವಾಗಿ ವರದಿಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ವಿ. ಇವತ್ತು ಜಮ್ಮು ವಿಮಾನ ನಿಲ್ದಾಣಕ್ಕೂ ಕೂಡ ತೆರಳಿದ್ವಿ. ಈಗ ನಾವು ಎಲ್ಲಿ ಹೋಗಿ ಬಂದಿದ್ವಿ ಅದೇ ಸ್ಥಳದಲ್ಲಿ ಕೂಡ ಈಗ ಮಿಸೈಲ್ ದಾಳಿ ಆಗಿರುವಂಥದ್ದು. ಅದಕ್ಕಿಂತ ಅಚ್ಚರಿ ಸಂಗತಿ ಏನು ಅಂದರೆ, ನಾನೇ ನನ್ನ ಕಣ್ಣಾರೆ ಮಿಸೈಲ್ ದಾಳಿ ಆಗುವಂಥ ದೃಶ್ಯಗಳನ್ನು ಗಮನಿಸಿದೆ. ಅದು ಹೇಗೆ ಅಂದರೆ, ನಾನು ಜಮ್ಮುವಿನಿಂದ ಈಗ ಪೂಂಚ್ ಕಡೆಗೆ ಹೋಗುವಂಥ ನಿಟ್ಟಿನಲ್ಲಿ ಪ್ರಯಾಣವನ್ನು ಮಾಡ್ತಿದ್ದೆ. ನಾನು ಸುಂದರ್ಬನಿಯ ರೀಚ್ ಆಗಲಿಕ್ಕೆ ಇನ್ನೊಂದು 10 ಕಿಲೋಮೀಟರ್ ದೂರದಲ್ಲಿದ್ದೆ. ಊಟಕ್ಕೆ ಅಂತ ಒಂದು ಡಾಬಾದ ಹತ್ರ ನಿಂದ್ರಿಸಿದಂಥ ಸಂದರ್ಭದಲ್ಲಿ ಇಲ್ಲಿ ಮಿಸೈಲ್ಗಳು ಆಕಾಶದಲ್ಲಿ ಹೋಗುವಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ನೀವು ಎದುರಿಗೇನು ಆಕಾಶ ನೋಡ್ತಿದ್ರಿ, ಇದೇ ಆಕಾಶದಲ್ಲಿ ಕೆಂಪು ದೀಪಗಳ ಉರಿತಾ ಇರುವಂತಹ ಜ್ವಾಲೆಯೊಂದಿಗೆ ಮೇಲೆ ಆಕಾಶದಲ್ಲಿ ಹಾರ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ಸಾಮಾನ್ಯವಾಗಿ ದೀಪಾವಳಿಯಲ್ಲಿ ಹೇಗೆ ಪಟಾಕಿಯನ್ನು ಆಕಾಶಕ್ಕೆ ಹಾರ್ಬಿಟ್ಟಾಗ ನಾವು ನೋಡ್ಲಿಕ್ಕೆ ಸಿಗುತ್ತೆ, ಅದೇ ರೀತಿಯಾದಂಥ ದೃಶ್ಯಗಳು ನಮಗೆ ನೋಡ್ಲಿಕ್ಕೆ ಸಿಕ್ತು. ಒಂದಲ್ಲ ಎರಡಲ್ಲ 3 ಮಿಸೈಲ್ಗಳು ಹಾರಿ ಹೋಗ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ಈ ಹಿಂದೆ ಜಮ್ಮುಗೂ ದಾಳಿ ಆಗೋಕ್ಕಿಂತ ಮುಂಚೆ ಕೂಡ ನಾವು ಕಾರ್ನಲ್ಲಿ ಬರಬೇಕಾದಂಥ ಸಂದರ್ಭದಲ್ಲೂ ಕೂಡ ಇಂಥದ್ದೇ ದೃಶ್ಯಗಳನ್ನು ಗಮನಿಸಿದ್ವಿ. ಆದರೆ ನಾವು ಅದು ಬೇರೆ ಯಾವುದಾದ್ರೂ ವಾಹನ ಇರ್ಬೋದು, ವಿಮಾನ ಇರ್ಬೋದು, ರಾತ್ರಿ ಸಂಚಾರ ನಡೆಸ್ತಾ ಇರ್ಬೋದು, ಸೇನೆಗೆ ಸಂಬಂಧಿಸಿದಿರ್ಬೋದು ಅನ್ನುವಂತಹ ಲೆಕ್ಕಾಚಾರವನ್ನು ಹಾಕೊಂಡಿದ್ವಿ. ಜಮ್ಮು ವಿಮಾನ ನಿಲ್ದಾಣದ ಮೇಲೆ ದಾಳಿ ಆಗಬಹುದು ಅಂತ ನೋಡಿ 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 ಮತ್ತೆ 3 ಮಿಸೈಲ್ಗಳು, 4ನೇ ಮಿಸೈಲ್, 5ನೇ ಮಿಸೈಲು ಇದು ನನ್ನ ಎದುರಿಗೆ, ನನ್ನ ಕಣ್ಣ ಎದುರಿಗೆ ನಡೀತಾ ಇರುವಂತ ದೃಶ್ಯಗಳು. ನನ್ನ ಕಣ್ಣ ಎದುರಿಗೆ ಮತ್ತೆ ನೋಡಿ, ಮತ್ತೆ 3, 4, ಮತ್ತೆ 4, ಮತ್ತೆ 4, 5, 4, 9, ಆಗ್ಲೇ 3, 12 ಮಿಸೈಲ್ಗಳು ನನ್ನ ಕಣ್ಣ ಎದುರಿಗೆ ನೀವು ನೋಡಬಹುದು. ಕೆಂಪು ಕಲರ್ ಅಲ್ಲಿ ಏನು ಬ್ಲಾಸ್ಟ್ ಆಗ್ತಾ ಇದೆ ಅದಿಷ್ಟು ಕೂಡ ಪಾಕಿಸ್ತಾನದಿಂದ ತೂರಿ ಬರ್ತಾ ಇರುವಂತದ್ದು. ಇಲ್ಲಿಂದ ಕೇವಲ 60 ಕಿಲೋಮೀಟರ್ದಲ್ಲಿ ನೋಡಿ ಮತ್ತೆರಡು ಬಾಂಬ್, ಮತ್ತೆರಡು ಮಿಸೈಲ್ಗಳು ನೋಡ್ಲಿಕ್ಕೆ ಸಿಗ್ತಾ ಇದೆ. ಒಂದು ರೀತಿ ಕಾಶ್ಮೀರದಲ್ಲಿ ಈಗ ಆತಂಕದ ಪರಿಸ್ಥಿತಿ, ಜಮ್ಮುವಿನಲ್ಲಿ ಆತಂಕದ ಪರಿಸ್ಥಿತಿ. ಪಾಕಿಸ್ತಾನ ನಿರಂತರವಾದಂಥ ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಸುಂದರ್ಬನಿಯಾ ಅನ್ನುವಂತಹ ಜಾಗ, ಆರ್ಮಿ ಬೇಸ್ ಇಲ್ಲಿಂದ ಕೇವಲ ಅಲ್ಲಿರುವಂಥದ್ದು. ಜಮ್ಮು